ಓಂ ಶ್ರೀ ದುರ್ಗಾಯ ನಮಃ ಓಂ ನಮಃ ಶಿವಾಯ. ಇವಾಗಿನ ವಿಚಾರ ವೀಕ್ಷಕರೇ, ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ಗೊತ್ತಾಯ್ತಾ? ನಾವಿಲ್ಲಿ ಮುಸ್ಲಿಂ ವಶೀಕರಣ ಆಗ್ತಾ ಇದ್ದೇವೆ. ಈಗ ನಾನು ಕೂಡ ಈಗ ಮುಸ್ಲಿಮರ ಚಪ್ಪಲಿ ಹಾಕ್ಕೊಂಡು ಹೋದರೆ ರಸ್ತೆಯಲ್ಲಿ ನನಗೆ ಕಾಲು ಹೊಡೆಯೋದು, ಹಾಗೆ ಮನಸ್ಸಿನ ವಿಚಾರಗಳು ಬದಲಾಗ್ತವೆ. ಹಾಗೆ ನಾನು ಶೂ ಹಾಕ್ಕೊಂಡು ಹೋದರೆ ಅದು ಕೂಡ ಹಾಗೆ. ಅರ್ಥ ಆಯ್ತಾ? ಶೂ ಹಾಕ್ಕೊಂಡು ಹೋದರೆ ನನಗೆ ಮನಸ್ಥಿತಿ ಬದಲಾಗ್ತದೆ, ನಾನಾ ರೀತಿಯ ಆಲೋಚನೆಗಳು ಬರುತ್ತದೆ. ಹಾಗೆ ನಾವು ಶೂ ಒಳಗೆಲ್ಲ ಅವರು ಏನೋ ಒಂದನ್ನು ಹಾಕ್ತಾರೆ, ಅವ್ರಿಗೆ ಗೊತ್ತಾಗತ್ತೆ. ನಾವು ಶೂ ಹಾಕ್ಕೊಂಡ್ರೆ ನಾವು ಎಲ್ಲಿ ಓಡಾಡ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದನ್ನು ಅವರು ಕಂಡುಹಿಡಿಯುವಂಥ ಶಕ್ತಿ ಅವರಲ್ಲಿ ಸಂಪಾದನೆ ಇದೆ. ಅರ್ಥ ಆಯ್ತಾ? ನನಗೆ ಇದೆಲ್ಲ ಹೇಗೆ ಅರಿವಾಯಿತು ಅಂದರೆ, ನನಗೆ ಮುಂಬೈಯಲ್ಲಿ ಯಾವಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಆವಾಗಲೇ ನನಗೆ ಅರಿವಾಯಿತು. ಅವರಿಗೆ ಇಲ್ಲೊಂದು ಶಕ್ತಿ ಇದೆ, ನನ್ನಲ್ಲೊಂದು ದೈವಶಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ನಾನು ನಿಮಗೆ ಒಂದು ಉದಾಹರಣೆ ಕೊಡಲೇಬೇಕು ಇವತ್ತಿನ ದಿನ. ಅರ್ಥ ಆಯ್ತಾ? ಈಗ ನೋಡಿ, ನಮ್ಮಲ್ಲಿ ಹೇಗೆ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಶಕ್ತಿ ಇದೆ, ಅದೇ ಥರ ಅವರಲ್ಲಿ ಕೂಡ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತಿನ ದಿನ ನಿಜಾಮುದ್ದೀನಿಂದ ಟ್ರೈನಲ್ಲಿ ಬರ್ತಾರೆ. ನಿಜಾಮುದ್ದೀನ್, ಸರಿನಾ? ನಿಜಾಮುದ್ದೀನಿಂದ ಟ್ರೈನಲ್ಲಿ ಬರುತ್ತೆ ಮುಂಬೈ, ಮಡ್ಗಾಂವ್, ಈ ಥರ ಶಾಂತವಾಡಿ, ಆಮೇಲೆ ಕಾರವಾರ, ಹೀಗೆ ಮಂಗಳೂರು ಈ ಕಡೆಯಿಂದ. ಆಮೇಲೆ ಅದು ತಾಜಾವುದ್ದೀನಿಗೆ ಹೋಗುತ್ತೆ. ಗೊತ್ತಾಯ್ತಾ? ತಾಜಾವುದ್ದೀನ್. ನಿಜಾಮುದ್ದೀನ್ ಅಂದರೆ ಅದು ಪಾಕಿಸ್ತಾನದ ಹತ್ತಿರ ಬರುತ್ತೆ. ಸಾಮಾನ್ಯ ನಾನು ನೋಡಿದೆ ಮ್ಯಾಪಲ್ಲಿ. ಗೊತ್ತಾಯ್ತಾ? ಅವರು ಎಲ್ಲ ಆ ಕಡೆಯಿಂದ ಬರ್ತಾರೆ. ಅದು ಅವ್ರದ್ದೇ ಟ್ರೈನ್, ಅವ್ರದ್ದೇ ಟ್ರೈನು. ಅವ್ರ ಟಾರ್ಗೆಟ್ ಏನಂದರೆ ವೀಕ್ಷಕರೇ, ಹಿಂದೂ ಹೆಂಗಸರು, ಹಿಂದೂ ಗಂಡುಮಕ್ಕಳು, ಹಿಂದೂ ಗಂಡಸರು, ಪ್ರತಿಯೊಬ್ಬರು. ಅವರು ಕೊಡುವಂತಹ ಆಹಾರದಲ್ಲಿ ನಶೆ ಇರ್ತದೆ. ನಶೆ ಆಹಾರವನ್ನು ತಿಂದರೆ ನಶೆಯಾಗಿ ಒಂದು 5-6 ಗಂಟೆ ಅವರು ಎದ್ದೇಳಲ್ಲ. 5-6 ಗಂಟೆವರೆಗೆ ಅವರು ಏನೇನು ಕೆಲಸ ಮುಗಿಸ್ಬೇಕು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ದುಡ್ಡನ್ನು ತೆಗೆಯೋದು ಹಿಡಿದು ಈಡು ಜಡ್ ಅವ್ರ ಹತ್ರ ಏನಿದೆ ಎಲ್ಲ ಕಿತ್ಕೊಂಡು ಸಂಪೂರ್ಣವಾಗಿ ತೆಗೆದುಬಿಡ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಹೇಳೋರು ಕೇಳೋರು ಯಾರಿಲ್ಲ, ಅವ್ರದ್ದೇ ಹವ. ಈಗ ಆಲ್ರೆಡಿ ನಾನೀಗ ನೋಡಿದ ಪ್ರಕಾರ ಮುಂಬೈಯಿಂದ ಸಾಮಾನ್ಯ ಒಂದು ಈ ಮಡ್ಗಾಂವ್ವರೆಗೂ ಅವ್ರದ್ದೇ ಹವ ಇದೆ. ಮಡ್ಗಾಂವ್ವರೆಗೆಲ್ಲ ಶಾಂತವಾಡಿವರೆಗೆ. ಅರ್ಥ ಆಯ್ತಾ? ಶಾಂತವಾಡಿವರೆಗೂ ಅವ್ರದ್ದೇ ಹವ. ಎಷ್ಟೋ ದೇವಸ್ಥಾನಗಳು ಖಾಲಿ ಬಿದ್ದಿವೆ, ಎಷ್ಟೋ ಮನೆಗಳು ಖಾಲಿ ಬಿದ್ದಿದೆ. ಇದಕ್ಕೆಲ್ಲ ಕಾರಣಗಳನ್ನು ನಾನು ಸ್ವಲ್ಪ ಮನಸ್ಸಲ್ಲಿ ಯೋಚನೆ ಮಾಡಿದಾಗ ನಮ್ಮ ಧರ್ಮದವರನ್ನು ಎಲ್ಲ ಕತೆ ಮುಗಿಸಿದ್ದಾರೆ ಅಂತಲೇ ನನಗೆ ಸೂಚನೆ. ಅರ್ಥ ಆಯ್ತಾ? ಅಂದರೆ ಎಷ್ಟು ಕೆಟ್ಟದಾಗಿ ನಡೆಯಿದ್ದಾರೆ ಅಂದರೆ ದೇವರೇ, ಅದನ್ನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಮೊನ್ನೆ ನಾನು ಸಿರ್ಸಿ ಗಾಡಿಯಲ್ಲಿ ಹೋಗುವಾಗ ಅವ್ರದ್ದು ನಿಜಾಮುದ್ದೀನ್ ವೀಕ್ಷಕರೇ, ನನಗೆ ಅವ್ರ ನಿಜ ಸ್ವರೂಪ ಕಾಣಿಸ್ತಾ ಇದೆ. ನಿಜಾಮುದ್ದೀನ್ ಅವ್ರದ್ದು. ಅವರು ನಮ್ಮ ಇಲ್ಲಿ ದೇವನಹಳ್ಳಿಯ ಹಿಂದೂ ಹುಡುಗಿರ ಹತ್ರ ಮಾತಾಡ್ತಾ ಇದ್ದಾರೆ, ಅಂದರೆ ಪ್ರೀತಿ ಬೆಳೆಸಿದ್ದಾರೆ. ಎಷ್ಟೋ ದಿನದಿಂದ ಇದೆ ಅದು. ಅವ್ರ ಜೊತೆನೇ ಇರ್ತಾರೆ, ಅವ್ರ ಜೊತೆನೇ ಮಲ್ಕೊಳ್ತಾರೆ. ನಮ್ಮ ಹಿಂದೂ ಧರ್ಮದವರು ಮುಸ್ಲಿಮರಿಗೆ ಹಿಂದೂ ಧರ್ಮದವರು ಹುಡುಗಿರಾದರೂ ಏನು ಮಾಡ್ತಾರೆ? ಮುಸ್ಲಿಮರು ಒಂದು ಬ್ರಾಹ್ಮಣರ ವೇಷ ಆಗಿ ಬರ್ಬೋದು, ಒಂದು ಹಿಂದೂ ವೇಷ ಆಗಿ ಬರ್ಬೋದು. ಅವರು ವೇಷಧಾರಣೆ ಮಾಡ್ಕೊಂಡು ಬರ್ಬೋದು. ನೀವೊಂದು ಕಥೆ ಕೇಳಿದ್ದೀರಾ? ಮಾರಿಕಾಂಬ ಚರಿತ್ರೆ ಇದೆ ಅಲ್ವಾ? ಕೋಣನ ಕಡ್ದಿರೋದು. ಮಾರಿಕಾಂಬ ಅವರು ಕೋಣನೆಲ್ಲ ಕಡ್ದಿರೋದು. ಒಬ್ಬ ಮುಸ್ಲಿಮ ವ್ಯಕ್ತಿ ಬ್ರಾಹ್ಮಣನ ವೇಷದಲ್ಲಿ ಮಾರಿಕಾಂಬವನ್ನು ಮದುವೆ ಆಗಿರ್ತಾರೆ, ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಕೊಂಡು. ಅವನು ಹತ್ತಿರ ಬಂದಾಗ ಮಾರಿಕಾಂಬ ಅವರಿಗೆ ಒಂದು ಗೊತ್ತಾಗಿರುತ್ತೆ, ಶಿವಶಕ್ತಿಯಿಂದ ನಿಜ ಸ್ವರೂಪ ಬಯಲಾಗಿರುತ್ತೆ. ಯಾರ್ದು? ಆ ಮುಸ್ಲಿಂ ವ್ಯಕ್ತಿತ್ತು ಮದುವೆ ಆದ ಮೇಲೆ. ಸರಿನಾ? ನಿಜ ಸ್ವರೂಪ ಬದಲಾದ ಮೇಲೆ ಆ ಮುಸ್ಲಿಂ ವ್ಯಕ್ತಿಯನ್ನು ಶಿವನ ಒಂದು ತಪಸ್ಸು ಮಾಡಿಕೊಂಡು, ಶಿವನ ಕುರಿತು ತಪಸ್ವಿ ಮಾರಿಕಾಂಬ ಅವರು. ಅರ್ಥ ಆಯ್ತಾ? ಶಿವನ ಒಂದು ಹೋಲಿಸ್ಕೊಂಡು ಶಿವನ ಕುರಿತು ತಪಸ್ಸಾಚರಣೆ ಮಾಡಿಕೊಂಡು
ನಿಜ ಸ್ವರೂಪವನ್ನು ಬಯಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಕಡ್ದಿರೋದು, ಕೋಣನ ಕಡ್ದಿರೋದೆಲ್ಲ. ಅರ್ಥ ಆಯ್ತಾ? ಇದೆಲ್ಲ ವಿಚಾರಗಳಿದ್ದಾವೆ. ನನಗೆ ಸ್ವಲ್ಪ ಸೂಚನೆ ಸಿಕ್ತು, ನೀವು ಕಥೆಯನ್ನು ಓದಿದ್ದೀರ, ಆದರೆ ನಮ್ಮಲ್ಲಿ ಇಡೀ ಕಥೆ ನಮಗೆ ಗೊತ್ತಿದೆ ಇಲ್ಲಿ. ಅರ್ಥ ಆಯ್ತಾ? ನಮಗೆ ಗೊತ್ತಿಲ್ಲದಿರೋ ಕಥೆ ಇಲ್ಲ. ಇದು ವಿಚಾರ, ನಿಜ ವಿಚಾರ. ಅದಕ್ಕೆ ನೋಡಿ, ಶಿರ್ಸಿ ಯಲ್ಲಾಪುರ ಅಂದರೆ ಅವ್ರ ಹತ್ರ ಮೊದಲು ಏನೂ ಇರಲಿಲ್ಲ. ಎಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಭೂಮಿಯನ್ನು ವಶ ಮಾಡಿಕೊಂಡು ಇವತ್ತಿನ ದಿನ ದೇವಸ್ಥಾನದ ಹತ್ರ ಅವ್ರದ್ದೇ ಹವ. ಇನ್ನು ಮುಂದಿನ ದೇವಸ್ಥಾನ ಎಲ್ಲ ನಮ್ಮದೇ ಅಂತಾರೆ, ಕರ್ನಾಟಕನೂ ನಮ್ಮದೇ ಅಂತಾರೆ, ಇನ್ನು ನಮ್ಮ ದೇಶನೂ ನಮ್ಮದೇ ಅನ್ನೋಕ್ಕೆ ಶುರು ಮಾಡ್ತಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯನ ವಶ ಮಾಡಿಕೊಂಡು ಹೆಂಗಸರಿಗೆಲ್ಲ 2,000 ಯಾಕೆ ಕೊಡ್ತಾರೆ ಗೊತ್ತಾ? ಅವರು ವಶ ಮಾಡ್ಕೊಳ್ಳಿಕ್ಕೆ ಹೆಂಗಸರನ್ನು. ಅರ್ಥ ಆಯ್ತಾ? ಅದೊಂದು ವಿಚಾರ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ? ಆಧಾರ್ ಕಾರ್ಡ್ ಫ್ರೀ ಮಾಡಿದ್ದಾರೆ ಗೊತ್ತಾ ಬಸ್ಸಿಗೆ, ನಿಮಗೆ ಹೆಣ್ಮಕ್ಳಿಗೆ, ಹೆಂಗಸರಿಗೆ ಮಾತ್ರ ಆಧಾರ್ ಕಾರ್ಡ್ ಫ್ರೀ. ಎಲ್ಲ ದೂರ ದೂರ ಹೋಗಲಿ, ಆಧಾರ್ ಕಾರ್ಡ್ ಫ್ರೀ ಇದೆ ಅಂತ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಲಿ ಅಂತ. ಅರ್ಥ ಆಯ್ತಾ? ಅಲ್ಲಿ ಏನು ಮಾಡ್ತಾರೆ ಅಂದರೆ, ತಾಜಾವುದ್ದೀನು ನಿಜಾವುದ್ದೀನ್ ಕಡೆಯಿಂದ ಬಂದು ಟ್ರೈನಿಂದ ಇಳಿತಾರೆ, ಮುಸ್ಲಿಮರನ್ನು ಬಿಡ್ತಾರೆ ಬಸ್ಸಿಗೆ. ಬಸ್ ಮೇಲೆ ಡ್ರೈವರ್ ಆಗಿ ಕೆಲವರು ಬರ್ತಾರೆ, ಬಸ್ ಒಳಗೆ ಕೆಲವರು ಬರ್ತಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಲ್ವಾ, ಮುಸ್ಲಿಮ್ಸ್ ಸರ್ಕಾರ. ಅರ್ಥ ಆಯ್ತಾ? ಅವ್ರ ಹತ್ರ ದುಡ್ಡು ಬೇಕಾದಷ್ಟಿದೆ. ನಿಮಗೆ ಗೊತ್ತಾ, ನಾವಿಲ್ಲಿ ಅಡಕೆ ಎಲ್ಲ ಬೆಳೆದಿರೋದು ಎಲ್ಲ ಹೋಗುತ್ತೆ ಅಂತ? ಎಲ್ಲ ಜಾಸ್ತಿ ಚಟಗಾರರಂದರೆ ಆ ಕಡೆನೇ ಮುಸ್ಲಿಮ್ರೇ. ಅವರಿಗೆ ಬೇಕು ಗುಟ್ಕಾ ತಿನ್ನಲಿಕ್ಕೆ ಅಂತ. ಅರ್ಥ ಆಯ್ತಾ? ಎಲ್ಲ ದುಡ್ಡು ಅಲ್ಲಿಂದನೇ ಬರೋದು. ಅಡಕೆಗೆ ರೇಟ್ ಜಾಸ್ತಿ ಯಾಕಾಗತ್ತೆ ಗೊತ್ತಾ ನಿಮಗೆ? ಅದೇ ಕಾರಣ. ಅವ್ರ ದುಡ್ಡು ಬೇಕಾದಷ್ಟಿದೆ. ಅವ್ರ ದುಡ್ಡು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ತಾರೆ. ಅವರದ್ದು ಮುಸ್ಲಿಮರ ಹತ್ರ ದುಡ್ಡು ಇರುವಷ್ಟು ನಮ್ಮ ಹಿಂದೂ ಧರ್ಮದವ್ರ ಹತ್ರ ಇಲ್ಲ. ಅರ್ಥ ಆಯ್ತಾ? ಇದು ವಿಚಾರ ಆಗಿದೆ. ಇನ್ನು ಮುಂದಿನ ದಿನದಲ್ಲಿ ಹೇಗೆ ಅಂದರೆ, ಸರಿನಾ, ಭಾರಿ ಕಷ್ಟ ಬರುವಂತಹ ಒಂದು ಸೂಚನೆ ನಮಗಂತೂ ಸಿಕ್ಬಿಟ್ಟಿದೆ ವೀಕ್ಷಕರೇ. ತುಂಬ ಬೇಜಾರಾಗುತ್ತೆ ನಿಜವಾಗ್ಲು. ಅರ್ಥ ಆಯ್ತಾ? ನಿಮಗೆ